ನಮ್ಮ ದೀಕ್ಷೆಗೆ ನಾವೆಲ್ಲ ಇರೋದಕ್ಕೆ ಇಷ್ಟ ಕಣಾಕ ಏನಂದು ಹೇಳ್ತೀನಿ ಇರೋಣ ಅಂತ. ಏನು ಮಾಡ್ತೀವಿ ಅವಳ ಅತ್ತೆ ಫೋನ್ ಮಾಡಿತ್ತು. ಅವಳ ಅತ್ತೆ ಯಾರ ಮಾಮನ್ಗೂ ಯಾರು ಪಾಪ ಮುದ್ದೆ ಮಾಡಿ ಕರಿಲ್ಲ. ಇವಳಾದ್ರೂ ನೋಡ್ಕೊಂತಾಳೆ, ಅದಕ್ಕೆ ಹೋಗ್ತಾಳೆ ಪಾಪ. ಅದಕ್ಕೆ ಫೋನ್ ಮಾಡ್ತಾರೆ ಅವರು, ಮಾಡಿಕ್ತಾರೆ ಅಂತ. ಬಾರಮ್ಮು ದಿನ ಆಯ್ತು ಅಂತ ಫೋನ್ ಮಾಡ್ತಾರೆ. ಬಿಡತ್ತ, ನೀನು ಹಬ್ಬನೂ ಆಯ್ತು ಎಲ್ಲ ಆಯಿತು, ಹೋಗ್ಲಿ ಅವರು ಅಷ್ಟೊಂದು ಜನ ಇದ್ರೂ 5 ಜನ 6 ಜನ ಇದ್ರೂ ಯಾರು ನೋಡ್ಕೊಂಬಲ್ಲ ಅವ್ರ ಅತ್ತೆ ಮಾಮನ್ನ. ಇವಳೇ ನೋಡ್ಕೊಂಬೋದು. ಅದಕ್ಕೆ ಬಿಡು ಹೋಗ್ಲಿ ಪಾಪ, ಅವ್ರು ಎಲ್ಲಿಗೆ ಹೋಗ್ತಾರೋ ಎಸೋಗಿರೋರು. ಅದೇನೆ ಇವಳಾಗದಕ್ಕೆ ನೋಡ್ಕೊಂತ ಇದ್ದಾಳೆ. ಅಯ್ಯೋ ಅವರೆಲ್ಲ ನಾವು ಒಂದೊಂದು ಥರ ಅವ್ರು ಆಗಿರ್ತಾರಲ್ಲ. ಇವಾಗ ನಾವು ಅಮ್ಮಾಯಿ ಕಂಪ್ಲೇಂಟ್ ಕೊಟ್ಟು ಬೀಗ ಮಾಡ್ಸೋದಕ್ಕೆ ಬೀಗಾಗಿ ಅವ್ರಿ ಅವ್ರು 5 ಜನನ ಸೇರ್ಕೊಂಡು ಎಷ್ಟು ಇದು ಮಾಡೋರು ನಮ್ಮ ದೀಕ್ಷರ ಮೇಲೆ. ನೀನು ಭಾಳ ಇದು ಮಾಡೋರು. ಅವಳು ಅವಾಗ ಹೆಂಗ ಸ್ವಲ್ಪ ಜೋರಾಗಿ ಸ್ವಲ್ಪ ಮಾತಾಡ್ಕೊಂಡು ಸರಿಯಾಗಿ ಹೇಳೋದಕ್ಕೆ ಸುಮ್ಕಾದ್ರು ನೋಡು. ಇಲ್ಲಾಂದ್ರೆ ಏನು ಸುಮ್ಮನೆ ಆಗ್ತಿರ್ಲಿಲ್ಲ ಅವರು. ಎಷ್ಟು ಇದು ಮಾಡೋರು ಗೊತ್ತೇ ಅವರೆಲ್ಲ ಅನ್ಸಿರು ನಮ್ಮ ದೇಶಗೆ. ಅದಕ್ಕೆ ಅವರು ನಾವೇ ಯಾವಾಗಿಂದಲೂ ನೋಡ್ಕೊಂಡಿದ್ದೀವಿ, ಅವ್ರು ಯಾರು ನೋಡ್ಕೊಂಬಿದ್ರು ಅಂತೇಳಿ. ಸರ್ ಅವರಿಂದನ ಸಂಜೆ ಒಬ್ಬನೇ ನೋಡ್ಕೊಂಬತತೆ. ಬಿಡು ನಾನು ಕೆಲಸದಾಗ ಇದ್ದೀನಿ ಅಂತೇಳಿ ಅವ್ರ ಅಮ್ಮನ ಇವರೇ ನೋಡ್ಕೊಂಬದು ನಮ್ಮ ದೀಕ್ಷರು. ತಂದೆ ತಾಯಿ ನೋಡ್ಕೊಂಡಾರು ಯಾರು ಹಾಳಾಗಲ್ಲ. ಎಲ್ಲರೂ ಚೆನ್ನಾಗಿರ್ತಾರೆ. ನೀನು ಏನೇನು ನೋಡ್ಬೇಕಾರೆ ತಂದೆ ತಾಯಿ ನೋಡ್ಕೊಂಡ್ರೆ ತಂದೆ ತಾಯಿನ ಕಣ್ಣೀರು ಹಾಕಿಸ್ದಂಗೆ ಚೆನ್ನಾಗಿ ನೋಡ್ಕೊಂಡವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಪಾಪ ಅವಳಿಗೆ ಊರಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಏನು ಮಾಡ್ತೀಯ, ತಿರುಗಿ ಬಲವಂತಕ್ಕೆ ಓದ್ಲು. ತಿರುಗೇನೋ ನಂಬ್ತಾರೆ ಸಂಜಯ್ ಅಂತ ಹೇಳಿ ಅದೇ ಓದ್ಲು. ನಮ್ಮ ಅಮ್ಮಗೆ ಪುಣ್ಯ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಕಣೆ. ಚೆನ್ನಾಗಿ ಎಲ್ಲ ಕೆಲಸ ಮಾಡಿಕೊಡ್ತಾಳೆ, ಚೆನ್ನಾಗಿ ಜೊತೆಗಿರ್ತಾಳೆ. ಅಕ್ಕ ಪರವಾಗಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ. ಅವರು ಎಲ್ಲರೂ ಹಂಗೇನೆ ಫಸ್ಟಿಗೆ ಎಲ್ಲರೂ ಚೆನ್ನಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಅಲ್ವಿ ಗೊತ್ತಾಗೋದು. ನಾನೇನು ಕಪ್ಪಳ ಕೊಡ್ಬಿಡ್ತೀನಮ್ಮ. ಅಂಥದ್ದೆಲ್ಲ ಕೇಳ್ಬಿಟ್ಟಿದ್ದೀನಿ ಮುಚ್ಕೊಂಡು ನೀನು ನಮ್ಮ ನೋಡ್ಕೊಂಬತ್ತು ಕಲಿಯಂತೀನಿ ಅಷ್ಟೇನೆ. ಅವಳೇ ಎಂಬುದೇನಿಲ್ಲ, ಇವಳೇ ನೋಡ್ಕೊಂಬ್ಲಾಳು, ಇವಳೇ ಇಲ್ಲೇ ಇರ್ಲಾಳು ನೋಡ್ಕೊಂಬ್ಲಾಳು ಅಷ್ಟೇ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಂಥವೆಲ್ಲ ನನ್ನ ಮಗಳು ಕೇಳ್ಬಿಟ್ರೆ ನಾನೇನು ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ. ಕೇಳ್ಕೊಡ್ದು ಅಂತ ಹೇಳ್ತೀನಿ. ಅಯ್ಯೋ ಕೇಳ್ಕೊಡ್ದು ಅಂತ ಹೇಳಿದರೆ ಕಲಾಕಾರ ಹಂಗೆ ತಾನೇ ಹೇಳೋದು. ಆಮೇಲೆ ಅವರು ಹೋಗ್ತಾ ಹೋಗ್ತಾ ಹಂಗೆ ಕಲಿತಾರೆ. ಹಂಗೆ ಇಲ್ಲದೆಲ್ಲ ಜನ ಹೇಳ್ಕೊಡೋದಕ್ಕೂ ಆಮೇಲೆ ಅವರು ಅದನ್ನೇ ಮನಸ್ಸಿನಾಗ ಇಕ್ಕೊಂತಾರೆ. ಇಲ್ಲಿಲ್ಲ ನಮ್ಮ ಮಗಳು ಕೇಳಿದರೆ ನಾನೇನೋ ಬಿಡಲ್ಲಮ್ಮ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ, ಕೇಳ್ಕೊಡ್ದು ಅಂತ ಹೇಳ್ತೀನಿ. ಈಗಲೂ ಬೇಕಾದ್ರೆ ಮದುವೆ ಆದ್ರೂ ಎಲ್ಲೇ ಇದ್ರೂ ನೀನು ಕೇಳ್ಕೊಡ್ದು ಅಂತ ಹೇಳ್ತೀನಿ. ಬಿಡತ್ತ ಹೋಗಲಿ, ನಮ್ಮದು ಏನಾಗುತ್ತಾ ಆಗಲಿ. ಇದೆಲ್ಲ ಹಿಂಗಾಗುತ್ತೆ ಅಂತ ನಾವೇನು ಅಂದ್ಕೊಂಡಿದ್ವಿ. ಸ್ನೇಹ ಹಿಂಗಿರೋದಕ್ಕೂ ಅದಕ್ಕೂ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಬಿಡು, ಅವಳು ಒಳ್ಳೆಯವಳು, ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಯಾಕಂದರೆ ಅವಳು ಒಳ್ಳೆಯವಳಲ್ಲ. ಬಿಡು, ಹಿಂಗೆಲ್ಲ ಆಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮತ್ತು ಪಾಪ ನಮ್ಮ ದೇಶ ನೋಡ್ಕೊಂಬತ್ತಿ ಯಾರಿಗೆ ಆಗಲಿ ಅದೊಂದು ಮಾತಾಡಿಲ್ಲ ಕಣಮ್ಮ. ಪಾಪ ಅವ್ರು ನೋಡ್ಕೊಂಬ್ಲಿ ಇವ್ರು ನೋಡ್ಕೊಂಬ್ಲಿ ಅಂತಾರೆ ಅತ್ತೆ ಮಾಮನ. ನಾನು ಮಾತಾಡಿಲ್ಲ ಅಂದ್ರೆ ನೋಡ್ಕೊಂತೀವಿ. ನಾನು ನಮ್ಮ ಅತ್ತೆ ನನಗೆ ನೋಡ್ಕೊಂಬರಿಗೆ ಬೆಲೆ ಇರೋಲ್ಲ. ನೋಡ್ಕೊಂಬಿಲ್ಲರಿಗೆ ಜಾಸ್ತಿ ಅವ್ರು ಇಷ್ಟಪಡ್ತಾರೆ. ಹಂಗೆ ನನಗೆ ನಮ್ಮ ಅತ್ತೆ ಮೇಲೆ ಬೇಜಾರಾಯ್ತಮ್ಮ. ನೀನು ಏನೋ ನಾನು ಎಷ್ಟನ ಬೈತೆ ಹಂಗೆ ಹೇಳನ್ಸದು. ಇವ್ರು ಅಂತಾರಲ್ಲ ಹೇಳಮ್ಮ, ಇವ್ರ ಅತ್ತೆ ಎಷ್ಟು ಜನ ನೋಡ್ಕೊಂಬತ್ತೆ ಅಂತ ನಮ್ಮ ಮಗಳು ನೋಡ್ಕೊಂಬತ್ತೆ ನಮ್ಮ ದೇಶನ. ಇವರು ಒಳ್ಳೆಯವರು, ಇವರು ಹಂಗೆ ನೋಡ್ಕೊಂತಾರೆ, ಇವರು ಹಂಗೆ ಇರ್ತಾರೆ. ಒಳ್ಳೆಯರು ಹೇಳಿ. ಇವ್ರೇನಂತಾರಲ್ಲ ಅತ್ತೆ ಮಾಮ. ಅಂದ್ರೆ ಒಳ್ಳೆಯರು ಕಣಮ್ಮ. ಪಾಪ ನಮ್ಮ ದೇಶನ ಬಾಣ್ತಿಗೆ ಹೆಂಗೆ ನೋಡ್ಕೊಂತು ಜಲ್ದಿ ಕರ್ಕೊಳೋತ ಅದೇನೇ ನೋಡ್ಕೊಂತ ಪಾಪ ಚೆನ್ನಾಗಿ ಬಂದ್ರಮ್ಮ. ಅಮ್ಮ ಏನೋ ಪುಣ್ಯ ಎಲ್ಲಿಗೆ ಹೋಗಿದ್ರಮ್ಮ? ಈಗ ಹೋಗಿದ್ರಲ್ಲಮ್ಮ. ಅದೆಲ್ಲ ಹೊಸ್ಮಕಾಯಿ ಶಿಲ್ಪನ ಕರ್ಕೊಂಬಂದಿತ್ತು. ಅದಕ್ಕೇನೆ ನೋಡ್ಕೊಂಬರೋ ನಮ್ಮ ತೋಯ್ದು ಬೆಂಗಳೂರಿಗೆ ಕರ್ಕೊಂಡೋಗಿದ್ರು. ಹೆಂಗ ತೋರಿಸ್ಕೊಂಡು ಕರ್ಕೊಂಬಂದಿತ್ತು. ಒಂದು ಲಕ್ಷ ಏನೋ ಆತಂತೆ. ಅಡ್ಮಿಟ್ ಮಾಡಿದಾರಲ್ಲ, ಎಲ್ಲ ಮೆಡಿಸನ್ ಎಲ್ಲ ಕೊಟ್ಟವ್ರೆ. ಶುಗರು BP ಎಲ್ಲ ಸ್ಯಾನೆ ಆಗಿತ್ತು. ಎಲ್ಲ ಇವಾಗ ಕಂಟ್ರೋಲಿಗೆ ಬಂದೈತಿ, ಎಲ್ಲ ಮೆಡಿಸನ್ ಕೊಟ್ಟವ್ರೆ ಅಂತ ಹೇಳ್ತಿದ್ರು. ಅಲ್ಲಿಗೆ ಹೋಗಿದ್ವಿ. ಅವ್ರು ನೋಡ್ಕೊಂಬರೋಣ ಶಿಲ್ಪನ ಅಂತೇಳಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಇವಳು ಇಲ್ಲೇ ತರ್ಮಂತ ಕೂಕೊಂಡಿದ್ಲೇನ. ಇಲ್ಲೇ ಇರ್ಬೇಕು ಅಮ್ಮ ನೋಡ್ಕೊಂಡು. ಹಂಗ ನೀನು ನಮ್ಮ ಊರಿಗೆ ಬರೋಂಗಿಲ್ಲ. ಸರಿ ಆಯ್ತಮ್ಮ, ಇರ್ತೀನಿ ಇಲ್ಲೇನೆ. ನಾನೇನು ಬರಲ್ಲ ಹೇಳಿ, ಇಲ್ಲೇ ಇರ್ತೀನಿ. ಅಯ್ಯೋ ಯಾರು ನೋಡ್ಕೊಂಡಿದ್ದು ಆ ಪಾಟಿ ತಗೊಳಮ್ಮ. ನನ್ನ ಗಾನೇನಿ ಬೋಲ್ ಬೇಜಾರತ್ತೈತಿ. ನಾವು ಯಾರು ಒಳ್ಳೆಯವರು ಅಂತ ಹೇಳಿ ಅವ್ರು ನೋಡ್ಕೊಂತೀವ, ಅವರೇ ನಮಗೆ ಮೂಲವಾಗ್ತಾರೆ. ಸುಮ್ಕಿರಮ್ಮ, ನನ್ನ ಮಗಳು ಹಂಗೆ ಮಾಡಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ. ನನ್ನ ಮಗಳು ಹಂಗೆ ಮಾಡ್ಯಾವಳೆ ಅಂದ್ರೆ ನಾನು ಏನಿಲ್ಲ ತಿರ್ಗ ಸುಮ್ಮನೆ ಇಲ್ಲೇ ನೋಡ್ಕೊಂಡು ಇಲ್ಲೇ ಇರ್ತಾಳೆ. ನೋಡ್ಕೊಂಡಿರ್ಲಮ್ಮ, ನಾನು ಹಂಗೆ ಅಂದ್ಕೊಂಡೆ. ಅವಳು ಬರ್ದಿದ್ರು ಟೈಪಾಟು, ಇವಳೇ ನೋಡ್ಕೊಂತಾಳೆ ಸಾಕು ನಮಗೆ ಅಂತ ಅಂದ್ಕೊಂಡೆ. ಸಾಕು ಇವಳು ಒಬ್ಳು ನೋಡೋಣ. 3ನೇ ಹೇಳ ಅಲ್ಲಿ ಅವನೊಬ್ಬ ಹೋದ, ಇವಳೊಬ್ಳಾದ್ಲು, ಇನ್ನು ಇವಳೊಬ್ಳಾಗಿದ್ದಾಳೆ. ನೋಡೋಣ ಇವಳು ಹೆಂಗೆ ನೋಡ್ಕೊಂತಾಳೆ. ಇಲ್ಲ ಕಣಜ್ಜಿ, ನಾನು ಏನೂ ಕೇಳಲ್ಲ, ಏನೂ ಮಾಡಲ್ಲ. ಯಾರು ಏನೇ ಹೇಳಿದ್ರು ನಾನು ಏನೂ ಕೇಳಲ್ಲ. ನಾನು ನೋಡ್ಕೊಂತೀನಿ ಸುಮ್ಕಿರು.
ನಾನು ಅಂತೂ ಖಂಡಿತ ನೋಡ್ಕೊಂತೀನಿ, ನಾನು ಬಿಡಲ್ಲ ಕಣಜ್ಜಿ. ಸರಿ, ನಾನು ನೋಡ್ಕೊಂತೀನಿ, ಸುಮ್ಮನಿರು. ಅವಳು ಬಂದ್ರೂ ಯಾಕ ಸುಮ್ಮನೆ ನಿಮ್ಮ ಊರಿಗೆ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ಲಲ್ಲ, ಬರ್ಬೋದು ಸಾಮಾನ್ಯ, ಇಲ್ಲೇ ಇರ್ತೀನಿ ಅಂತಾಳೇನೋ. ಇನ್ನೀಗ ಮಾತ್ರ ಬಿಡ್ಕಮ್ಮಳಮ್ಮ, ನಾನು ಏನೇನು ನನಗೆ ಅಷ್ಟು ಬೇಜಾರು ಇಡ್ಸೇವಳು. ಏನೋ ಮಾಡ್ಯಾರಮ್ಮಂತೂ ಏನು ನಾವೇನೋ ಅಷ್ಟೊಂದು ಅಯ್ಯನ್ಸಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅಷ್ಟಿಷ್ಟು ಬೇಜಾರಾಗಿಲ್ಲ. ನಾವು ಹೆಂಗೆ ನೋಡ್ಕೊಂಡ್ರು ಈ ಹುಡುಗಿ ಇಂಥದ್ದಾಗೈತಿ, ಇಂಥದ್ದು ಮಾಡೋತು ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಟ್ಟೈತಿ. ಯಾರು ನಂಬಿದ್ರು ಬರೀ ಇಷ್ಟೇ ಅಲ್ವಿ ಅಮ್ಮಂಗಾಗುತ್ತೆ. ಎಷ್ಟು ನಾನು ಆಸೆ ಇಕ್ಕೊಂಡಿದ್ದೆ ಅಂದರೆ ನನ್ನ ಮಕ್ಕಳ ಮೇಲೂ ಆಸೆ ಇಕ್ಕೊಂಡಿರಲಿಲ್ಲ, ಅಷ್ಟು ಆಸೆ ಇಕ್ಕೊಂಡಿದ್ದೆ. ಆದರೆ ಅವಳಿಗೆ ಮಾಡಬಾರ್ದು. ಏನು ಮಾಡ್ತೀಯ ಬಿಡು. ಹೋಗ್ಲೋಣ, ಅಲ್ಲೇ ಇರ್ಲೇಳ, ನಾನು ಬತ್ತಾ ಹೋಗ್ತಾ ಇರ್ಲೇಳ. ಸಾಕಿಲ್ಲೇ ನೀರು ಬಿಡ್ಕಣಮ್ಮ, ಸಾಕು, ನಮ್ಮಮ್ಮ ಇದೆಲ್ಲ ನೋಡ್ಕೊಂತಾಳೆ ಅಂತ ಹೇಳ್ತೀನಿ. ಅದೇ ಅವ್ರಿಗೆ ಮುದ್ದು. ಅವಳು ಅಲ್ಲಿಗೆ ಬರೋಕ್ಕೆ ಇಷ್ಟಪಡಲ್ಲ ಕಣಮ್ಮ, ಇಲ್ಲಿಗೆ ಬರ್ತೀನಿ ಅಂತಾಳೆ. ಇಲ್ಲಿಗೆ ಬರ್ತೀನಿ, ಇಲ್ಲೇ ಇರ್ತೀನಿ ಅಂತಾಳೆ ಅವಳು. ನೀನು ಅವಾಗ ಹೇಳು, ನಾನು ಇಷ್ಟ ಮಲಮ್ಮ ಅಂತ ಹೇಳಿ. ಅಲ್ಲಿಗೆ ಬರೋಕ್ಕೆ ಇಷ್ಟಪಡಲ್ಲ, ನಮ್ಮ ಊರಿಗೆ ಅವಳು ಇಲ್ಲೇ ಇರೋಕ್ಕೆ ಅವಳು ಅಂದ್ಕೊಂಡಿರೋದು. ಫೋನ್ ಮಾಡಿದ್ಲ ಅದಕ್ಕೆ ನಾನಿಲ್ಲಮ್ಮ, ನೀನು ಬರೋದಾದ್ರೂ ಬರವೇ, ನೀನು ಕರೆದು ನಾನೇನು ನಿನ್ನೇನು ಏನು ಒಂದಿಲ್ಲ ಏನಿಲ್ಲ, ನಾವೇನು ಜಗಳ ಮಾಡಿ ಕಳಿಸಿಲ್ಲ. ನಿನ್ನ ಪಡೆಗೆ ನೀನು ನಾನು ಇದಕ್ಕೆ ಇರೋಕ್ಕಾಗಲ್ಲ ಅಂತ ನಿನ್ನ ಪಡೆಗೆ ನೀನು ಹೋಗಿದೀಯ ಅಂತ ನಾನು ಹಂಗೆ ಅಂತೀನಿ. ಸಾಕಮ್ಮ ಮೀಸ್ತೀನಿ ನೋಡ್ಕೊಂಡಿದ್ದು, ಹೋಗು, ಬೋಲ್ ಬೇಜಾರು ಇಡ್ಸಿದೀಯ ಅಂತ ಹೇಳ್ತೀನಿ. ನಾನೇನು ಇದ್ದಿದ್ದಂಗೆ ಮಾತಾಡ್ತೀನಿ, ನಾನೇನೇನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಇಲ್ಲಿಂದರೆ ಅವಳಿಗೆ ಬುದ್ಧಿ ಬರಲ್ಲ. ಇನ್ನು ತಿರ್ಗ ಇನ್ನೂ ಮಾತಾಡ್ತಾಳೆ. ಅವಳಿಗೆ ಏನೇನಾದ್ರು ಬುದ್ಧಿ ಬರಲ್ಲ. ಇಲ್ಲಿದ್ದರೆ ಕೆಲಸ ಮಾಡೋಕ್ಕೇನು ಇರೋವಲ್ಲ, ಅಲ್ಲಾಂದ್ರೆ ಎಲ್ಲ ನಾವು ಹೊಲ್ತಕ್ಕೆ ಬುದ್ಧಿ ತಗೊಂಡೋಗೋದೆಲ್ಲ ಇರುತ್ತೆ. ಕೆಲಸ ಮಾಡ್ಕೊಂಡು ಇರಲಿ ಅವಳು. ಅದೇ ಮತ್ತು ನಾನು ಬಂದ್ರೆ ಹಂಗೆ ಅಂತೀನಿ, ಹುಳಿಯರ್ಗೆಲ್ಲ ಮುದ್ದೆ ತಗೊಬೇಕಣಮ್ಮ ಅಂತೀನಿ. ಬಚ್ಚಿ ಬಗ್ಗಿಸ್ಲಿಲ್ಲ ಅಂದ್ರೆ ಕೇಳಲ್ಲ. ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ತಿಳ್ಕೊಂತಾರೆ. ಹುಡುಗಿ ಯಾಕೆ ಹಿಂಗೆ ಕೆಟ್ಟ ಮೆಟ್ಟಿ ಇಡ್ತಾಯಿ ನಮ್ಮ ತಾಯಿ. ಪಾಪ ಕಾಲಕ್ಕೆ ಬೇಜಾರಾಗಿ ನಮ್ಮನ್ನು ಮಾತಾಡ್ಸೋಕ್ಕೆ ಬರ್ದಂಗಾತು. ಕಾಲ ಮುಂತಾಗಂತ ಬುದ್ಧಿ ಇಲ್ಲ ಕಣಮ್ಮ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮರೆಗಿತ್ತು ನಮ್ಮಮ್ಮ. ಮತ್ತು ಯಾರ ಮಗಳಾದ್ರೇನು ಸುಮ್ಮನೆ ಅವಳು ನಾನು ಹೇಳ್ಬಾರ್ದು. ಅವಳು ಅವ್ರ ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ತಾಳೆ ಹೊರ್ತು ಅವಳು ಯಾವತ್ತೂ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂಥವೆಲ್ಲನ ಬೇರೆ ರಂಗಂಥವೆಲ್ಲ ಹೇಳ್ಕೊಡಲ್ಲ ಕಣಮ್ಮ. ಅವಳು ಯಾವತ್ತೂ ಅಂಥವೆಲ್ಲ ಹೇಳ್ಕೊಡೋ ಅಂತಾಳಲ್ಲ ಕಾಲ. ಬಿಡಜ್ಜಿ, ನಾನೆಲ್ಲ ನೋಡ್ಕೊಂತೀನಿ. ಯಾರು ನೋಡ್ಕೊಂಬಲಿಲ್ಲ ಅಂದ್ರೂ ನಾನು ನೋಡ್ಕೊಂಡಿರ್ತೀನಿ ಬಿಡಜ್ಜಿ. ಯಾತು ನೀನು ಕೊಡೋದು ಬೇಡ, ಈಕೋದು ಬೇಡ, ಯಾತು ಬೇಡ, ನಾನೆಲ್ಲ ನೋಡ್ಕೊಂತೀನಿ ಬಿಡಜ್ಜಿ. ನಾನೆಲ್ಲ ನೋಡ್ಕೊಂತೀನಿ, ಸುಮ್ಕಿರು ಅಷ್ಟೇ. ನೀನು ಹೇಳ್ಬೇಕು ಕಣಮ್ಮ. ಅವಳೇ ನಾನು ಇಲ್ಲಿಗೆ ಬಂದರೆ ಬೇಡ ಕಣಮ್ಮ, ಯಾರೋ ನೋಡ್ಕೊಂಬದು ಬೇಡ, ಸಾಕೆಲ್ಲರೂ ನೋಡ್ಕೊಂಡಿದ್ದು ಇಷ್ಟ್ರಾಗೆ ಆಯಿತು, ಏನೋ ಬೇಡ, ಹೋಗಿ ನಿಮ್ಮ ಊರಿಗೆ ನೀವು ಹೋಗ್ರಮ್ಮ. ಅವನು ಅಲ್ಲೇ ಇರಲಿ ಹೇಳು ಅಷ್ಟೇ. ಹೋಗಿ ನಿಮ್ಮ ಊರಿಗೆ ನೀವು ಹೋಗ್ರಿ ಅಂತ ಹೇಳು. ನಾನು ಹಂಗೆ ಹೇಳೋದು. ನಿಮ್ಮ ಪಾಡಿಗೆ ನೀವು ಹೋಗಿ ಇರಮ್ಮ, ಯಾರು ಬೇಡ ಅಂತಾರೆ. ನಿಮ್ಮ ಮನೆಗೆ ನೀವು ಹೋಗ್ರಿ ಅಂತ ಹೇಳ್ತೀನಿ. ಹಿಂಗೆ ಹೇಳು, ಬತ್ತಾ ಹೋಗ್ತಾ ಇರಲಿ ಸಾಕು. ಅವಳು ಹಿಂಗೆ ಇದು ಮಾಡ್ಕೊಂಡಾಳು ಅಂದರೆ ಒಂದು ಸತಿ ಮಗ ಕೆಟ್ಟೈತೆ ಅಂದರೆ ಅದು ಇಷ್ಟೇ ಭಾಳು. ಸುಮ್ಮನೆ ಅವ್ರ ಮನೆಯಾಗ ಅವ್ರು ಇರಲೇಳೆ, ಯಾರು ಏನು ಅಂಬೋದು ಬೇಡ, ಯಾರು ಏನು ಹೇಳೋದು ಬೇಡ. ಅದೇ ಮತ್ತೆ ಎಲ್ಲ ನಾವಂತ ಮಗ ಕೆಟ್ಟೈತೆ, ಒಂದು ಸತಿ ಜಗಳ ಬಂದೈತೆ ಅಂದರೆ ಅದು ಯಾವ ಮನಸ್ಸಿನಾಗಿದ್ದೇ ಇರುತ್ತೆ. ಮನಸ್ಸಿನಾಗ ಎಷ್ಟು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿಗೆ ಬಂದ್ರೆ ನಾನಂತೂ ಬಿಡ್ಕೊಂಬಲ್ಲ. ನನಗೆ ಅದೇ ಬೇಜಾರು ಹೊತ್ತುಬಿಟ್ಟೈತೆ. ಅದಕ್ಕೆ ಅವ್ರ ಮನೆಯಾಗ ಅವ್ರು ಇರಲೇಳು. ಒಂದು ಸತಿ ಅಲ್ಲಿ ಮಕ್ಕ ಕೆಟ್ಟೈತೆ ಅಂದ್ರೆ ತಿರ್ಗಾ ಮನಸ್ಸಿನಾಗೆ ಅದಿದ್ದೇ ಇರುತ್ತೆ. ಹಿಂಗೆ ಮಾಡಿರು ಇವ್ರು ನನ್ನ ಹಿಂಗಂದ್ರು ಅಂತ ಹೇಳಿ ನನಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಯಾರಿಗೂ ಎಲ್ಲರಿಗೂ ಇರುತ್ತೆ. ಯಾರು ನೋಡ್ಕೊಂಬೋದು ಬೇಡಮ್ಮ, ಯಾರ ಮೇಲೂ ಅಲ್ಲಿ ನಂಬಿಕೆ ಇಕ್ಕೆಮಲ್ಲ, ನಾನು ಮಾಡ್ಕೊಂತಾರೆ ಅಂತ ಭಾಳ ನಂಬಿದ್ದೆ. ಸ್ನೇಹನ ಮಾತ್ರ ನಾನು ಭಾಳ ನಂಬಿದ್ದೆ. ಆದರೆ ಅವಳಿಂದ ಹಿಂಗೆ ಆಗ್ಬಿಡ್ತು ನನಗೆ. ಅದಕ್ಕೆ ಅವಳೇನಲ್ಲಿ ಇರೋದೇನು ಬೇಡ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.